ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಯಲ್ಲಿ ಡ್ಯಾವಿಸ್, ಫ್ರ್ಯಾಂಕ್ ಪ್ಯಾರಸನ್ ಮತ್ತು ಬೀರ್ ಈ ಮೂರು ವ್ಯಕ್ತಿಗಳ ಬಗ್ಗೆ ನಾವೇನು ಮಾಡಿದ್ದೀವಿ ಅಂತಂದಾಗ ಸಾಕಷ್ಟು ವಿಷಯಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ. ಡ್ಯಾವಿಸ್ ಮತ್ತು ಕ್ಲಿಪರ್ಡ್, ಹಾಗೆ ಅದರ ಜೊತೆಗೆ ಈ ಪ್ಯಾರಸನ್ ಅಂತಕ್ಕಂಥ ವ್ಯಕ್ತಿಗಳು, ಈ ಮೂವರು ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥದ್ದನ್ನು ಒಂದು ಮೂಮೆಂಟ್ ಆಗಿ ತೆಗೆದುಕೊಂಡು ಕೌನ್ಸ್ಲಿಂಗ್ ಸೊಸೈಟಿಯಲ್ಲಿ ಸೋಷಿಯಲ್ ಹೈಜಿನಿಕ್ ಸಲುವಾಗಿ, ಮೆಂಟಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಸಲುವಾಗಿ ಒಂದು ಸೊಸೈಟಿಯಲ್ಲಿ ಈ ರೀತಿಯಾದಂಥ ಮೂಮೆಂಟ್ಸನ್ನು ಅವರು ಪ್ರಾರಂಭಿಸಿರ್ತಕ್ಕಂಥ ಮೂರು ಜನ ಮೂಲ ವ್ಯಕ್ತಿಗಳು, ಅವ್ರ ಬಗ್ಗೆ ನಾವು ನೋಡಿದ್ದೀವಿ. ಅಲ್ಲಿಂದ ನಾವು ಈ ಒಂದು ಯಾವುದೋ ಕೌನ್ಸ್ಲಿಂಗ್ನ ಡೆವಲಪ್ಮೆಂಟಲ್ಲಿ ಮತ್ತೆ ಇನ್ನಿತರ ಬದಲಾವಣೆಗಳು ಯಾವ ರೀತಿ, ಅದು ಬೇರೆ ಬೇರೆ ಇವೆಂಟ್ಸ್ಗಳನ್ನು ಹೇಗೆ ಇಲ್ಲಿ ಇನ್ಫ್ಲೂಯೆನ್ಸ್ನ ಜೊತೆಗೆ ಬೇರೆ ಬೇರೆ ಕೆಲವೊಂದು ಕಮಿಷನ್ಸ್ಗಳನ್ನು ಹೇಗೆ ಡೆವಲಪ್ ಆಯಿತು. ಈ ಕೌನ್ಸಿಲಿಂಗ್ ಸೈಕಾಲಜಿ ಮೂವರು ವ್ಯಕ್ತಿಗಳು ಏನು ಪ್ರಾರಂಭ ಮಾಡಿದ್ರು, ಆ ಮೂರು ವ್ಯಕ್ತಿಗಳ ಮಾಡಿದ ಪ್ರಾರಂಭದ ನಂತರ ಬೇರೆ ಬೇರೆ ಇನ್ನಿತರ ಡೆವಲಪ್ಮೆಂಟ್ಸ್ಗಳು ಏನೇನು ಆದವು ಅನ್ನುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ರೆ ಈ ಕೌನ್ಸ್ಲಿಂಗ್ ಮನೋವಿಜ್ಞಾನದ ಒಂದು ಇತಿಹಾಸವನ್ನು ಅರ್ಥ ಮಾಡಿಕೊಂಡಾಗ ಆಗುತ್ತೆ. ಹಾಗೆ ಅದರ ಬೆಳವಣಿಗೆಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಮಹತ್ವದ ಮೈಲುಗಲ್ಲುಗಳನ್ನು ಅರ್ಥ ಮಾಡಿಕೊಂಡ ಹಾಗೆ ಆಗುತ್ತೆ ಅನ್ನೋದು ನನ್ನ ಕಲ್ಪನೆ. ಹೀಗಾಗಿ ಅವನು ಹೇಳ್ತಾನೆ, ಇಲ್ಲಿ ನಾವು ನೋಡ್ತಾ ಹೋದರೆ ದ ಫಸ್ಟ್ ಡಿಕೇಡ್ ಆಫ್ ದ 1900s also saw certain events that had a significant impact on the development of counseling, namely the founding of the ನ್ಯಾಷನಲ್ ವೊಕೇಶ್ನಲ್ ಗೈಡೆನ್ಸ್ ಅಸೋಸಿಯೇಷನ್. ನೋಡಿ, 1913 ಆಗುತ್ತೆ. ನ್ಯಾಷನಲ್ ವೊಕೇಶ್ನಲ್ ಗೈಡೆನ್ಸ್ ಅಸೋಸಿಯೇಷನ್ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗಿತ್ತು. ಕರಿಯರ್ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು, ವೊಕೇಶ್ನಲ್ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗಿ ಇವತ್ತು ಒಂದು ಅಸೋಸಿಯೇಷನ್ ಆಗಿ ಬೆಳೀತಾ ಇದೆ. ಆ್ಯಂಡ್ ದ ಕಾಂಗ್ರೆಷನಲ್ ಪ್ಯಾಸೇಜ್ ಆಫ್ ದ ಸ್ಮಿತ್ ಹ್ಯೂಗ್ಸ್ ಆ್ಯಕ್ಟ್ ಇನ್ 1917 ಆ್ಯಂಡ್ ವರ್ಲ್ಡ್ ವಾರ್ ಫಸ್ಟ್, ಆ ಅಸೋಸಿಯೇಷನ್ ಜೊತೆಗೆ ನಮ್ಮಲ್ಲಿ ಏನಾಗ್ತಾ ಇದೆ, ಒಂದೊಂದು ಬೆಳವಣಿಗೆಗಳನ್ನು ಆಗ್ತಾ ಇರುವುದನ್ನು ನಾವು ನೋಡ್ತೀವಿ. ಈ ನ್ಯಾಷನಲ್ ವೊಕೇಶ್ನಲ್ ಅಸೋಸಿಯೇಷನ್ ಗೈಡೆನ್ಸ್ ಅಸೋಸಿಯೇಷನ್ 1913 ಆಯಿತು. ಅದು ಯಾವ ರೀತಿಯಾಗಿತ್ತು, ಅದರ ಉದ್ದೇಶ ಏನು ಅನ್ನೋದನ್ನು ನಾವು ಸ್ವಲ್ಪ ಇಲ್ಲಿ ನೋಡೋಣ. ದ ನ್ಯಾಷನಲ್ ವೊಕೇಶ್ನಲ್ ಗೈಡೆನ್ಸ್ ಅಸೋಸಿಯೇಷನ್, ವಾಟ್ ವಿ ಕಾಲ್ ದ NVGA in the short form, was founded in the year of 1913 and began publishing the National Vocational Guidance Bulletin, which was later renamed the National Vocational Guidance Magazine in the year of 1924, and the Vocational Guidance Journal in 1952. In 1984 it was renamed the Journal of Counseling and Development. ನೋಡಿ, ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆಯಿಂದ, ಫಾರ್ ಎಕ್ಸಾಂಪಲ್ ಡ್ಯಾವಿಸ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಅಮೇರಿಕನ್ ಹೈಜಿನ್ ಒಂದು ಸೊಸೈಟಿ ಮತ್ತು ಪ್ಯಾರ್ಸನ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ವೊಕೇಶ್ನಲ್ ಮೂಮೆಂಟ್ಸ್, ಇವುಗಳಿಂದ ಏನಾಯಿತು ಅಂತಂದಾಗ ಮೊದಲನೇದಾಗಿ ಅಸೋಸಿಯೇಷನ್ನಿಂದ ಏನಾಯಿತು, ಒಂದು ಸೊಸೈಟಿಯಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಒಂದು ಮ್ಯಾಗ್ಝಿನ್ಸನ್ನು, ಒಂದು ಬುಲೆಟಿನನ್ನು ತರಲು ಪ್ರಾರಂಭಿಸಿದ್ರು. ಯಾಕಂದರೆ ಜನರಿಗೆ ನಾವು ಕೆಲವೊಂದು ಮಾಧ್ಯಮಗಳ ಮುಖಾಂತರ ಮಾಡ್ಬೋದು ಅಂತಂದಾಗ ಸೋಷಿಯಲ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಹೀಗಾಗಿ ಏನಾಯಿತು, ಒಂದು ಬುಲೆಟಿನನ್ನು ಏನು ಮಾಡಿದ್ರು, ಅವರು ಹೊರತಂದರು. ನಂತರ ಏನಾಯಿತು, ಇದನ್ನೇ ಮ್ಯಾಗ್ಝಿನ್ ಆಗಿ, ಬುಲೆಟಿನಿಂದ ಮ್ಯಾಗ್ಝಿನ್ ಆಗಿ ಏನಾಯಿತು ಅಂತಂದಾಗ ಒಂದು ಜರ್ನಲ್ ಆಗಿ ಇವತ್ತು ಅತ್ಯಂತ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕೌನ್ಸ್ಲಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕೌನ್ಸ್ಲಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಬಹಳ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ, ಇವತ್ತು ಒಂದೊಂದು ಆರ್ಟಿಕಲಲ್ಲಿ ಪಬ್ಲಿಷ್ ಮಾಡಬೇಕಾದಾಗ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ 1913 ಏನಾಯಿತು ಅಂತಂದಾಗ ಈ ಸಂಸ್ಥೆ ಬೆಳವಣಿಗೆ ಅಸೋಸಿಯೇಷನ್ ಜೊತೆಯಿಂದ ಇದು ಹೊಂದಿಕೊಂಡು ಇವತ್ತಿಗೂ ಕಾರ್ಯವನ್ನು ಮಾಡ್ತಾ ಬಂದಿದೆ. ಐ ನೋಟ್ ಹೌ ದ ಎಂಫಸಿಸ್ ಶಿಫ್ಟೆಡ್ ಫ್ರಮ್ ದಿ ವೊಕೇಶ್ನಲ್ ಗೈಡೆನ್ಸ್ ಟುವರ್ಡ್ಸ್ ಅ ಕೌನ್ಸ್ಲಿಂಗ್. ಅಂದರೆ ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥ ಮೊದಲು ಕಾನ್ಸೆಪ್ಟ್ ಇತ್ತು, ಕೌನ್ಸ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ವೊಕೇಶ್ನಲ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಾಯಿತು ಅಂತಂದಾಗ ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಕೌನ್ಸ್ಲಿಂಗಾಗಿ ಶಿಫ್ಟ್ ಆಯಿತು ಅಂತ. ದಿಸ್ ವಾಸ್ ಡ್ಯೂ ಟು ದ ಗ್ರೋಯಿಂಗ್
complexities of modern living in the urbanized environment, which prompted the realization that the role of counselors should be beyond just providing vocational guidance. ಆ, ಯಾವಾಗ ಪಟ್ಟಣಗಳು ಬೆಳೆಯಲಿಕ್ಕೆ ಪ್ರಾರಂಭವಾಯಿತು, ಅರ್ಬನೈಜೇಷನ್ ಆಗಲು ಪ್ರಾರಂಭವಾಯಿತು, ಅವಾಗ ಏನಾಯಿತು ಅಂತಂದಾಗ ಸಹಜವಾಗಿ ಮಾನಸಿಕ ಸ್ಥಿತಿಗತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಪ್ರಾರಂಭವಾಗುತ್ತೆ. ಸ್ವಲ್ಪ ಸಾಫಿಸ್ಟಿಕೇಟೆಡ್ ಒಂದು ಲೈಫ್ ಜನ ಮಾಡಲು ಪ್ರಾರಂಭಿಸ್ತಾರೆ. ಹೀಗಾದಾಗ ಏನಾಗುತ್ತೆ, ಸಹಜವಾಗಿ ಮನುಷ್ಯನ ಭಾವನೆಗಳು ಚಿಕ್ಕದಾಗಲು ಪ್ರಾರಂಭವಾಗುತ್ತೆ. ಹಳ್ಳಿಯಲ್ಲಿ ಇವತ್ತಿಗೂ ನಾವು ಇಡೀ ಒಂದು ಊರು ಒಂದು ಮನೆಯನ್ನಾಗಿ ನೋಡ್ತೀವಿ. ಆದರೆ ಸೊಸೈಟಿಯಲ್ಲಿ, ಈ ಒಂದು ಅರ್ಬನೈಜೇಷನ್ ಸಿಟಿಯಲ್ಲಿ ನಾವು ಒಂದು ಮನೆಯೂ ಭಾಳಷ್ಟು ವಿಚಿತ್ರವಾಗಿ ನಮ್ಮನ್ನು ಕಾಣಿಸುತ್ತೆ. ಬಹುಶಃ ನಮ್ಮ ಮನೆ ಪಕ್ಕದಲ್ಲಿ ಇರೋರು ಯಾರು ಏನಾಗ್ತಾ ಇದೆ ಅನ್ನೋದನ್ನು ನಮಗೆ ಗೊತ್ತಾಗಲಾರ್ದಂಥ ಸನ್ನಿವೇಶ. ಬಹುಶಃ ಇನ್ನೂ ಗುಲ್ಬರ್ಗ ಆ ಮಟ್ಟಕ್ಕೆ ಬೆಳೆದಿಲ್ಲ. ಬಾಂಬೆ, ಬೆಂಗಳೂರು, ಡೆಲ್ಲಿ ಅಂಥ ಸಿಟಿಯಲ್ಲಿ ಹೋದಾಗ ಅಕ್ಕಪಕ್ಕದವ್ರು ಯಾರು, ಏನು, ಎಂತ ಅನ್ನೋದನ್ನು ಮುಖಾನೇ ನೋಡಿರಲ್ಲ. ಯಾವಾಗಲೂ ಒಂದು ದಿವಸ ನೋಡ್ತೀವಿ, ಅವರನ್ನು ನೋಡಿದಾಗ ಕಳ್ಳರ ಥರ ನಾವು ನೋಡ್ತೀವಿ. ಕಾರಣ ಈ ಮಾಡರ್ನೈಜೇಷನ್ ಅಥವಾ ಅರ್ಬನೈಜೇಷನ್. ಹೀಗೆ ಇರುವಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದಾಗ, ಈ ಅರ್ಬನೈಜೇಷನ್ ಡೆವಲಪ್ ಆದಮೇಲೆ ಕೌನ್ಸ್ಲಿಂಗ್ ಅಂತಕ್ಕಂಥ ಪದ ಈ ವೊಕೇಶ್ನಲ್ ಗೈಡೆನ್ಸಿಂದ ಶಿಫ್ಟ್ ಆಯಿತು. ಸೊಸೈಟಿಯಲ್ಲಿ ನಡೀತಕ್ಕಂಥ ನೋವು ನಲಿವುಗಳಿಗೆ ಸ್ಪಂದಿಸಲಿಕ್ಕೆ ಒಬ್ಬ ಕೌನ್ಸ್ಲರ್ ಅಂತಕ್ಕಂಥವನು ಬೇಕು ಅನ್ನೋದು ಅವಾಗೇ ಇತ್ತು. ಅದೇ 1970 ಅಂದರೆ ಆಫ್ಟರ್ 1913 ಅದು ಭಾಳಷ್ಟು ಬೆಳವಣಿಗೆ ಆಗ್ತಾ ಬಂದಾಗ ಸ್ಮಿತ್ ಹ್ಯೂಗ್ ಅಂತಕ್ಕಂಥ ವ್ಯಕ್ತಿನೇ ಒಂದು ಆ್ಯಕ್ಟನ್ನು ಬಂತು US ಅಲ್ಲಿ. ಏನದು, ದ ಸೆಕೆಂಡ್ ಇವೆಂಟ್ ವಾಸ್ ದ ಪಾಸಿಂಗ್ ದ ಸ್ಮಿತ್ ಹ್ಯೂಗ್ಸ್ ಆ್ಯಕ್ಟ್ by Congress in 1917. This act provided funding for public schools to support vocational education. This signifies the importance attached to the counseling in American schools. ಆ ಡೆವಿಸ್ ಮಾಡಿರ್ತಕ್ಕಂಥದ್ದನ್ನು ಹೇಗೆ 3 ರೀತಿಯಾಗಿ ಅದನ್ನು ಡಿವೈಡ್ ಆಗೋದನ್ನು ನಾವು ನೋಡ್ತೀವಿ. ಅಂದರೆ ಸೊಸೈಟಿ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾವಾಗ ನಮ್ಮ ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಿ ನಡೀತಾ ಹೋಗುತ್ತೋ ಆವಾಗ ಸಹಜವಾಗಿ ಪ್ರತಿಯೊಬ್ಬ ಪೇರೆಂಟ್ ಜೊತೆಗೆ ಇಡೀ ಸೊಸೈಟಿ ಆ ಒಂದು ಸ್ಕೂಲ್ ಕಡೆ ನಾವು ಕಣ್ಣಾಗ್ತೀವಿ, ನಮ್ಮ ಮನಸ್ಸನ್ನು ಸ್ವಲ್ಪ ಹರಿಬಿಡ್ತೀವಿ. ಕಾರಣ ಅದರ ಒಂದು ಏಳಿಗೆಯನ್ನು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಎಜುಕೇಷನ್ ಸಿಗ್ತಾ ಇದೆ, ಹೇಗೆ ಅವರು ಸೋಷಿಯಲಿ ಡೆವಲಪ್ ಆಗ್ತಾ ಇದ್ದಾರೆ, ಎಕನಾಮಿಕಲಿ ಡೆವಲಪ್ ಆಗ್ತಾ ಇದ್ದಾರೆ, ಆಮೇಲೆ ತಮ್ಮ ಲೈಫನ್ನು ತಾವೇ ಲೀಡ್ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಮಗೇನಾಗುತ್ತೆ ಗೊತ್ತಾಗುತ್ತೆ. ಹೀಗೆ ಆ ಡ್ಯಾವಿಸ್ ಅವರ ಮಾಡಿರ್ತಕ್ಕಂಥ ಒಂದು ವೊಕೇಶ್ನಲ್ ಸ್ಕೂಲ್ ಏನಾಗಿತ್ತು, ಬೋಸ್ಟನ್ ಸ್ಕೂಲ್, ಆ ಸ್ಕೂಲ್ನ ಪ್ರತಿಫಲವಾಗಿ ಇವತ್ತೇನಾಯಿತು ಅಂತಂದಾಗ 1917 ಒಂದು ಆ್ಯಕ್ಟ್ ಬರುತ್ತೆ. ಏನು ಆ ಆ್ಯಕ್ಟ್ ಏನು, ಅದರ ಉದ್ದೇಶ ಏನು ಅಂತಂದಾಗ, ಆ ವೊಕೇಶ್ನಲ್ ಎಜುಕೇಷನ್ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಪ್ರತಿಯೊಬ್ಬರು ಆ ಪಬ್ಲಿಕ್ ಸ್ಕೂಲಲ್ಲಿ ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಮಕ್ಕಳಿಗೆ ಎಜುಕೇಷನ್ಸನ್ನು ಕೊಡಬೇಕು. ಇನ್ನೊಂದು ನಾವು ಆ ಡೆವಿಸರ ಒಂದು ಡೆವಿಸ್ ಅಲ್ಲ ನಾನು ಹೇಳ್ತಾ ಇರೋದು, ಫ್ರ್ಯಾಂಕ್ ಪ್ಯಾರ್ಸನ್ ಅಂತಕ್ಕಂಥ ವ್ಯಕ್ತಿ ಏನು ಡೆವಲಪ್ ಮಾಡಿದ್ರು ಆ ಒಂದು ಸ್ಕೂಲ್, ವೊಕೇಶ್ನಲ್ ಸ್ಕೂಲ್ ಅಂತಕ್ಕಂಥದ್ದು, ಅಥವಾ ಬೋಸ್ಟನಲ್ಲಿ ಆಗಿರ್ತಕ್ಕಂಥ 1908 ಒಂದು ಏನು ಅವರು ಒಂದು ಹೊಸ ಒಂದು ಕಾನ್ಸೆಪ್ಟ್ ಜೊತೆಗೆ ಸ್ಕೂಲನ್ನು ಸ್ಥಾಪನೆ ಮಾಡಿದ್ರು. ಆ ಸ್ಕೂಲಿನ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಕೇವಲ 10th ನಮಗೆ ಏನು K-12 ಅಂತಕ್ಕಂಥ ಕಾನ್ಸೆಪ್ಟ್ ಡೆವಲಪ್ ಮಾಡ್ತಾನೆ. ಯಾರು? ಫ್ರ್ಯಾಂಕ್ ಪ್ಯಾರ್ಸನ್ ಅಂತಕ್ಕಂಥ ವ್ಯಕ್ತಿ. ಏನು K-12 ಅಂತಕ್ಕಂಥ ಕಾನ್ಸೆಪ್ಟ್? ಕೆ ಮೀನ್ಸ್ ಕಿಂಡರ್ ಗಾರ್ಟನ್ ಕಾನ್ಸೆಪ್ಟನ್ನು 12th K-12 ಏನಾಗಬೇಕು, ಅದನ್ನು ಶಿಫ್ಟ್ ಆಗಬೇಕು. ಹೇಗೆ ಕಿಂಡರ್ ಗಾರ್ಟನ್ನಲ್ಲಿ ಯಾವ ಒಬ್ಬ ಮಗುವಿಗೆ ನಾವು ಕೆಲವೊಂದು ಆಟಿಕೆ ಸಾಮಾನುಗಳನ್ನು ಕೊಟ್ಟು ಆ ಸಾಮಾನುಗಳಲ್ಲಿ ಯಾವುದ್ರ ಜೊತೆಗೆ ಹೆಚ್ಚಿನ ಸಮಯವನ್ನು ಆ ಮಗು ಕಳೆಯುತ್ತೋ ಅದಕ್ಕೆ ಅನುಸಾರವಾಗಿ ಅವನ ಒಂದು ಆಸಕ್ತಿ ಅನುಸಾರವಾಗಿ ಮುಂದೆ ಆ ಸ್ಕೂಲ್ ಕಂಟಿನ್ಯೂ ಆಗುತ್ತೆ, ಅಂದರೆ ಎಜುಕೇಷನ್ ಕಂಟಿನ್ಯೂ ಆಗುತ್ತೆ. ಹಾಗೆ K-12 ಅಂತಕ್ಕಂಥದ್ದು ಓನ್ಲಿ ಕಿಂಡರ್ ಗಾರ್ಟನ್ಗೆ ಸ್ಟಾಪ್ ಆಗಬಾರ್ದು. ದಟ್ ಇಸ್ 10+2 ಕಂಟಿನ್ಯೂವಸ್ ಪ್ರೋಸೆಸ್ ಆಗಬೇಕು ಎಜುಕೇಷನ್. ಅಂದಾಗ ಮಾತ್ರ ಏನಾಗುತ್ತೆ, ದಟ್ ಇಸ್ ಒಂದು 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 ಪರ್ಫೆಕ್ಷನ್ಸನ್ನು ಡೆವಲಪ್ ಮಾಡುತ್ತೆ ಮಕ್ಕಳಲ್ಲಿ ಅಂತ ನಾವು ಕಾನ್ಸೆಪ್ಟನ್ನು ಇಟ್ಕೊಂಡು ಈ 1970 ಏನು ಪ್ರತಿಯೊಂದು ಪಬ್ಲಿಕ್ ಸ್ಕೂಲಲ್ಲಿ ಏನು ಇವತ್ತು ನಮಗೆ ಈ ಒಂದು ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥದ್ದು ಬೇಕು, ಅಥವಾ ಆ ವೊಕೇಶ್ನಲ್ ಎಜುಕೇಷನ್ ಅಂತಕ್ಕಂಥ ಬೇಕು ಅಂತಕ್ಕಂಥ ಒಂದು ಆ್ಯಕ್ಟ್ ಏನು ಇಂಟ್ರೊಡ್ಯೂಸ್ ಆಯಿತು, ಅದರ ಹಿನ್ನೆಲೆ ಏನು ಅಂತಂದಾಗ ಫ್ರ್ಯಾಂಕ್ ಪ್ಯಾರಿಸನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಏನು, K-12 ಅಂತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್.
ಹೀಗಾಗಿ ಪ್ರತಿಯೊಂದು ಅಮೇರಿಕನ್ ಸ್ಕೂಲಲ್ಲಿ ಇವತ್ತಿಗೂ ಆ ಕಾನ್ಸೆಪ್ಟೇ ಅಲ್ಲಿರ್ತಕ್ಕಂಥದ್ದು. ಅಮೇರಿಕಾದಲ್ಲಿ ಆ ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್ ಬೇಕು ಅಲ್ಲಿಂದ ಫಸ್ಟ್ ಸ್ಟ್ಯಾಂಡಿಂದ LKG ಅವ್ರು ಏನು ಮಾಡ್ತಾರೆ ಅಂತಂದಾಗ ಅವರು ಕೊಡ್ತಾ ಹೋಗ್ತಾರೆ. ಇದು ನಂತರ ಏನಾಯಿತು ಅಂತಂದಾಗ ಫಸ್ಟ್ ವರ್ಲ್ಡ್ ವಾರ್ 1919 ಏನು ಪ್ರಾರಂಭವಾಯಿತು ಅದು ಏನಾಯಿತು ಅಂತಂದಾಗ ಭಾಳಷ್ಟು ಥರ್ಡ್ ಇಂಪಾರ್ಟೆಂಟ್ ಇವೆಂಟ್ ಕಾಂಟ್ರಿಬ್ಯೂಷನ್. ಮೊದಲನೇದಾಗಿ ವೊಕೇಶ್ನಲ್ನ ಪಬ್ಲಿಕ್ ಸ್ಕೂಲಿಗೆ ಕೊಡಬೇಕು, ಅದ್ರ ಜೊತೆಗೆ ಒಂದು ಆ್ಯಕ್ಟು ಆಯಿತು ಪ್ರತಿಯೊಂದು ಅಮೇರಿಕಾದಲ್ಲಿ, ಅಲ್ಲಿ ಸ್ಥಾಪನೆ ಆಯಿತು. ಥರ್ಡ್ ಇಂಪಾರ್ಟೆಂಟ್ ಇವೆಂಟ್ ಏನಾಯಿತು ಅಂತಂದಾಗ ಕಾಂಟ್ರಿಬ್ಯೂಟಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ದ ಕೌನ್ಸಿಲಿಂಗ್ ವಾಸ್ ವರ್ಲ್ಡ್ ವಾರ್. ನೋಡಿ, ಒಂದು ಸ್ಕೂಲಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇವತ್ತು ವಾರ್ ನಡೀತಾ ಇದೆ, ಆ ವಾರಿಗೆ ಏನಾಯಿತು ಆ ಕಾನ್ಸೆಪ್ಟು ಇಂಟ್ರಡ್ಯೂಸ್ ಮಾಡಿದ್ರು. ಏನು ಇಂಟ್ರಡ್ಯೂಸ್ ಮಾಡಿದ್ರು ಅಂತಂದಾಗ ವಾರಲ್ಲಿ ಸತ್ತಿರ್ತಕ್ಕಂಥ ಜನ ಅಥವಾ ಸೈನಿಕರು ಅಥವಾ ಸಾಮಾನ್ಯ ಜನರು ಆ ಸಾವಿನಿಂದ ಆಗಿರ್ತಕ್ಕಂಥ ನೋವನ್ನು ತಮ್ಮ ಮನದಲ್ಲಿ ಇಟ್ಕೊಂಡು ಅದನ್ನು ಡಿಪ್ರೆಷನ್ಗೆ ಒಳಗಾಗೋದನ್ನು ತಡಿಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಆ ನೋವಿನಿಂದ ಹೊರಬರಲು ಈ ಕೌನ್ಸಿಲಿಂಗ್ ಕಾನ್ಸೆಪ್ಟನ್ನು ಏನಾಯಿತು ಅಂತಂದರೆ ಇಂಟ್ರಡ್ಯೂಸ್ ಮಾಡಿದ್ರು. ಡ್ಯೂರಿಂಗ್ ದ ವಾರ್, ಕೌನ್ಸಿಲಿಂಗ್ ವಾಸ್ ಯೂಸ್ಡ್ ಇನ್ ದ ಟೆಸ್ಟಿಂಗ್ ಆ್ಯಂಡ್ ದ ಪ್ಲೇಸ್ಮೆಂಟ್ ಫಾರ್ ಗ್ರೇಟ್ ನಂಬರ್ಸ್ ಆಫ್ ಮಿಲಿಟರಿ ಪರ್ಸನಲ್. In this process, the Army commissioned the development of numerous psychological instruments, including the Army Alpha and Army Beta intelligence test. Various screening devices were employed and psychological testing became popular movement and early foundation on which counseling was based. ಈ ಸಂದರ್ಭದಲ್ಲಿ ಅಮೇರಿಕಾ ಒಂದು ಸರ್ಕಾರ ಭಾಳಷ್ಟು ರೀತಿಯಾದಂಥ ಇವತ್ತು ನಾವು ಮಿಲಿಟ್ರಿಯಲ್ಲಿ ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೇಟಾವನ್ನು ಕೇಳ್ತಾ ಇರ್ತೀವಿ. ದೀಸ್ ಆರ್ ದ ಡಿವೈಸಸ್ ಯಾವಾಗ ಡೆವಲಪ್ ಆಯಿತು ಅಂತಂದಾಗ ಇನ್ ದ ಟೈಮ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಅದರ ಜೊತೆಗೆ ಭಾಳಷ್ಟು ಸೈಕಾಲಜಿಕಲ್ ಟೆಸ್ಟ್ಸ್ಗಳನ್ನು ಏನಾಯಿತು ಅಂತಂದಾಗ ಡೆವಲಪ್ ಆಯಿತು. ಅಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಯಾವುದೇ ಟೆಸ್ಟ್, ಇಂಟೆಲಿಜೆನ್ಸ್ ಟೆಸ್ಟ್ ಆಗಿರ್ಬೋದು, ಇನ್ನಿತರ ಒಂದು ಪರ್ಸನಾಲಿಟಿ ಟೆಸ್ಟ್ ಆಗಿರ್ಬೋದು, ಇವೆಲ್ಲ ಟೆಸ್ಟ್ಗಳು ಏನಾಯಿತು ಅಂತಂದಾಗ ಅಲ್ಲಿ ಡೆವಲಪ್ ಆಗಿ ಒಂದು ಕೌನ್ಸ್ಲಿಂಗಿಗೆ ತುಂಬ ಒಂದು ಸ್ಟ್ರಾಂಗ್ ಆದಂಥ ಫೌಂಡೇಶನ್ಸನ್ನು ಏನಾಯಿತು ಅಂತಂದಾಗ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ನಮಗೆ ಸಿಕ್ತು ಅಂತ. ಆ್ಯಂಡ್ ಆಫ್ಟರ್ 1920 ವಾಸ್ ಪೀರಿಯಡ್ ಆಫ್ ಕನ್ಸಾಲಿಡೇಷನ್ ಫಾರ್ ದ ಕೌನ್ಸಿಲಿಂಗ್ ಪ್ರೊಫೆಷನ್. ಎಜುಕೇಷನ್ ಕೋರ್ಸಸ್ ವೇರ್ ಇನಿಷಿಯೇಟೆಡ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ ಇನ್ ದ 1911, emphasizing vocational guidance. The dominant influences were the progressive theories of education and federal government use of guidance services with the veterans. Counselors in Boston and New York were given clarification. Another significant event was the development of the first standards for the preparation and the evaluation of occupational materials. Edward strong vocational interest in military was developed in the year of 1927 and became a foundation of the use of assessment in the counseling. ನೋಡಿ, ಒಂದು ಸ್ಟ್ರಾಂಗ್ ಮೂಮೆಂಟ್ ಏನು ಸ್ಟಾರ್ಟ್ ಆಯಿತು, ಡೇವಿಸ್, ಪ್ಯಾರಸನ್, ಬೀರ್ಸ್ ಇವರಿಂದ ಸ್ಟ್ರಾಂಗ್ ಮೂಮೆಂಟ್ಸ್ ಏನು ಸ್ಟಾರ್ಟ್ ಆಯಿತು. ಅದರ ನಂತರ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಇನ್ನೂ ಒಂದು ಅತ್ಯುತ್ತಮವಾದಂಥ ಕೆಲಸ ಅಮೇರಿಕನ್ ಗೌರ್ಮೆಂಟ್ ಮಾಡ್ತು. ನಂತರ ಇಡೀ ಆ ಗೌರ್ಮೆಂಟ್ ಆ ಬೂಸ್ಟನ್ನಲ್ಲಿ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸ್ಕೂಲಿಂದ ಒಂದು ಪ್ರೇರಿತವಾಗಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಹೊಸ ಸ್ಕೂಲನ್ನು ಏನಾಯಿತು ಅಂತಂದಾಗ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನನ್ನು ಕೊಡಲು ಪ್ರಾರಂಭಿಸ್ತಾರೆ. ಅಲ್ಲಿಂದ ಏನಾಗುತ್ತೆ ಅಂತಂದಾಗ ಸಾಕಷ್ಟು ಕೌನ್ಸ್ಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದು ಭಾಳಷ್ಟು ಫೇಮಸ್ ಆಗುತ್ತೆ, ಇಡೀ ವರ್ಲ್ಡ್ ವೈಡ್ ಫೇಮಸ್ ಆಗುತ್ತೆ. ನಂತರ ಏನಾಗುತ್ತೆ ಅಂತಂದಾಗ ಎಡ್ವರ್ಡ್ ಸ್ಟ್ರಾಂಗ್ ಅಂತಕ್ಕಂಥವರು ಒಂದು ಅಸೆಸ್ಮೆಂಟ್ ಒಂದು ಕಿಟ್ಟನ್ನು, ಸ್ಟ್ರಾಂಗ್ ವೊಕೇಶ್ನಲ್ ಇಂಟ್ರೆಸ್ಟ್ ಕಿಟ್ಟನ್ನು ಅವ್ರು ಏನು ಮಾಡ್ತಾರೆ ಅಂತಂದಾಗ ಸ್ಥಾಪನೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ವರ್ಬಲ್ ಟೆಸ್ಟ್ಗಳು, ನಾನ್ ವರ್ಬಲ್ ಟೆಸ್ಟ್ಗಳು ತುಂಬ ಏನಾಗುತ್ತೆ ಅಂತಂದಾಗ ಡೆವಲಪ್ ಆಗುತ್ತೆ. ಅವ್ರು ಬೇಸ್ಡ್ ಆನ್ ದಟ್ ವೊಕೇಶ್ನಲ್ ಇಂಟ್ರೆಸ್ಟ್ ಆ ಸೆಲೆಕ್ಷನ್ಸನ್ನು ನಡೆಯುವಲು ಪ್ರಾರಂಭಿಸ್ತಾರೆ. ಹಾಗೆ 2 years ಲೇಟರ್ ಅಂದರೆ ಆಫ್ಟರ್ 1922 2 years later, the first marriage and counseling centers was established in the New York City. 1920ರಲ್ಲಿ ತುಂಬ ಸ್ಟ್ರಾಂಗ್ ಒಂದು ಎಸ್ಟಾಬ್ಲಿಷ್ ಆಯಿತು, ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಶಿಫ್ಟ್ ಆಯಿತು. 17ನಲ್ಲಿ ಅವರ ಒಂದು 1917 ಆ್ಯಕ್ಟ್ ಪ್ರಕಾರ ಕೌನ್ಸ್ಲಿಂಗ್ಗೆ ಶಿಫ್ಟ್ ಆಯಿತು. ಕೌನ್ಸ್ಲಿಂಗ್ ನಂತರ 1920ಯಲ್ಲಿ ಇಡೀ ಅಮೇರಿಕಾ ತುಂಬ ಅದನ್ನು ಭಾಳಷ್ಟು ಪ್ರಸಿದ್ಧಿ ಆಯಿತು. ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಪ್ರಸಿದ್ಧಿ ಆಯಿತು. ಆಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಕೋರ್ಸ್ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ಆ ಕೋರ್ಸ್ ಜೊತೆಗೆ ಏನಾಗುತ್ತೆ ಅಂತಂದಾಗ ಇಲ್ಲಿ ಒಂದು ವೊಕೇಶ್ನಲ್ ಇಂಟ್ರೆಸ್ಟ್ ಒಂದು
ಕಿಟ್ಟನ್ನು ಅಸೆಸ್ಮೆಂಟ್ ಟೂಲ್ಸನ್ನು ಏನು ಮಾಡ್ತಾರೆ ಅಂತಂದಾಗ ಎಡ್ವರ್ಡ್ ಸ್ಟ್ರಾಂಗ್ ಡೆವಲಪ್ ಮಾಡ್ತಾರೆ. ಅದು ಆದ ನಂತರ 2 ವರ್ಷದ ನಂತರ 1922ರಲ್ಲಿ ದ ಫಸ್ಟ್ ಮ್ಯಾರೇಜ್ ಆ್ಯಂಡ್ ಕೌನ್ಸಿಲಿಂಗ್ ಸೆಂಟರ್, ಅಂದರೆ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟ್ರನ್ನು ಏನಾಗುತ್ತೆ ನ್ಯೂಯಾರ್ಕ್ ಸಿಟಿಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಯಾರು ಅಂತಂದಾಗ ಅಬ್ರಾಮ್ ಮತ್ತು ಹ್ಯಾನ್ನಾ ಸ್ಟೋನ್ ಅಂತಕ್ಕಂಥ ಇಬ್ಬರು ಸೈಕಾಲಜಿಸ್ಟ್, ಹೌದಾ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಹಾರ್ವರ್ಡಿಂದ ಬಂದಿರತಕ್ಕಂಥ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ದೇ ಆರ್ ಸ್ಟಾರ್ಟೆಡ್ ದ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ ಇನ್ ದ ನ್ಯೂಯಾರ್ಕ್ ಸಿಟಿ in the year of 1922. Okay, this marked the beginning of marriage and family counseling as a specialization of counseling, while the guidance movement gained acceptance by American society. The movement's narrow emphasis on vocational interest began at the challenged. Counselors were broadening their focus to include issues relating to the marriage and the family. ಭಾಳಷ್ಟು ಒಂದು ಸ್ಟ್ರಾಂಗ್ ಆಗಿ ಇಲ್ಲಿ ಹ್ಯಾನಾ ಅಂತಕ್ಕಂಥವ್ರು, ಅಬ್ರಾಮ್ ಅಂತಕ್ಕಂಥವ್ರು ಏನು ತೊಗೊಂಡ್ರು ಡಿಸಿಷನ್ನು, ಕೌನ್ಸಿಲಿಂಗ್ ಒಂದು ಇದನ್ನು ಸೆಂಟರ್ಸನ್ನು ಓಪನ್ ಮಾಡಬೇಕು ಅಥವಾ ಫ್ಯಾಮಿಲಿ ಒಂದು ಥೆರಪೀಸ್ ಸೆಂಟರ್ಸನ್ನು ಓಪನ್ ಮಾಡಬೇಕು, ಮ್ಯಾರೇಜ್ ಕೌನ್ಸಿಲಿಂಗ್ ಸೆಂಟರ್ಸನ್ನು ಓಪನ್ ಮಾಡಬೇಕು ಅಂತ. ಅದು ಭಾಳಷ್ಟು ಆ ನ್ಯೂಯಾರ್ಕ್ ಸಿಟಿಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೀತು. ಅವರ ಒಂದು ಸ್ಟ್ರಾಂಗ್ ಒಂದು ಡಿಸಿಷನ್ನಿಂದ ಎಲ್ಲ ಕಡೆ ಏನಾಗಿದೆ ಅಂತಂದಾಗ ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕ್ಲಿನಿಕಲ್ಲಿ, ಪ್ರತಿಯೊಂದು ಯಾವುದು ಕೋರ್ಟಲ್ಲಿ ಒಂದು ಫ್ಯಾಮಿಲೀಸ್ ಒಂದು ಸೆಂಟರ್ಸನ್ನು, ಕೌನ್ಸಿಲರ್ಸನ್ನು ನಾವು ನೋಡ್ತೀವಿ, ಮ್ಯಾರೇಜ್ ಕೌನ್ಸಿಲರ್ಸನ್ನು ನಾವು ನೋಡ್ತೀವಿ. ಇಲ್ಲದೇ ಇದ್ದರೆ ಬಹುಶಃ ಇವರ ಹ್ಯಾನಾ ಮತ್ತು ಅಬ್ರಾಮರ ಒಂದು ಇದು ಇರಲಿಲ್ಲ ಅಂತಂದಾಗ, ಸ್ಟ್ರಾಂಗ್ ಒಂದು ಡಿಸಿಷನ್ಸ್ ಇರಲಿಲ್ಲ ಅಂದರೆ ಇವತ್ತು ನಮಗೆ ನೋಡಲಿ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಫಸ್ಟ್ ಥಿಯರಿ ಆಫ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದಾಗ ದ 1930 ವಾಸ್ ದ ಎರಾ ಆಫ್ ದ ಗ್ರೇಟ್ ಡಿಪ್ರೆಷನ್. ದಿಸ್ raised the need for helping strategies and counseling methods related to employment. The first theory of counseling was formulated by the E.G. Williamson and his colleagues at the University of Minnesota. ಮೊದಲು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾತ್ರ ಕೇಳ್ತಾ ಇದ್ದೀವಿ, ಬೋಸ್ಟನ್ ಸಿಟಿಯಲ್ಲಿ ಮಾತ್ರ ಕೇಳ್ತಾ ಇದ್ದೀವಿ. ಇವತ್ತು ಯೂನಿವರ್ಸಿಟಿ ಆಫ್ ಮಿನಿಸೋಟಾದಲ್ಲಿ ಏನಾಗ್ತಾ ಇದೆ, ವಿಲಿಯಮ್ಸನ್ ಮಾಡಿಫೈಡ್ Parsons theory and used it to work with students and the unemployed. ಪ್ಯಾರಸನ್ ಅಂತಂದರೆ ಫ್ರ್ಯಾಂಕ್ ಪ್ಯಾರಸನ್ ಅಂತಕ್ಕಂಥವನು ವೊಕೇಶ್ನಲ್ ಒಂದು ಸೆಂಟರ್ಸನ್ನು ಓಪನ್ ಮಾಡಿರ್ತಕ್ಕಂಥವನು, ಬೋಸ್ಟನ್ನಲ್ಲಿ ವೊಕೇಶ್ನಲ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಒಂದು ವೊಕೇಶ್ನಲ್ ಮೂಮೆಂಟ್ಸನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ದ ಫಾದರ್ ಆಫ್ ವೊಕೇಶ್ನಲ್ ಕೌನ್ಸ್ಲಿಂಗ್, ವೊಕೇಶ್ನಲ್ ಗೈಡೆನ್ಸ್. ಆ ವ್ಯಕ್ತಿ ಪ್ಯಾರಸನ್ ಏನು ಸಿದ್ಧಪಡಿಸಿರ್ತಕ್ಕಂಥ ಸಿದ್ಧಾಂತ ಏನಿತ್ತು, ಮೈಂಡ್ ಅಂತಕ್ಕಂಥ ಕಾನ್ಸೆಪ್ಟು, ಹೌದಾ, ಮೈಂಡ್. ಅದರ ಜೊತೆಗೆ ಇನ್ನೊಂದು ಏನೋ ಅವನು ಬರೆದಿರ್ತಕ್ಕಂಥದ್ದು ಏನೋ ಬುಕ್ ಹೆಸರು ನೆನಪಿಗೆ ಬರ್ತಾ ಇಲ್ಲ. ದ ಹಾರ್ಟ್ ಆಫ್ ದ ರೇಲ್ ರೋಡ್ ಅಂತಕ್ಕಂಥ ಬುಕ್ಕು. ಈ ಬುಕ್ಕಿನಲ್ಲಿರ್ತಕ್ಕಂಥ ಸಿದ್ಧಾಂತವನ್ನು, ದ ಮೈಂಡ್ ಅಂತಕ್ಕಂಥ ಬುಕ್ಕು ಮತ್ತು ದ ಹಾರ್ಟ್ ಆಫ್ ದಿ ರೈಲ್ ರೋಡ್ ಅಂತಕ್ಕಂಥ ಈ ಎರಡು ಬುಕ್ಕಿನಿಂದ ಸಿದ್ಧಾಂತವನ್ನು ತೆಗೆದುಕೊಂಡು ಮಿನಿಸೋಟಾ ಒಂದು ಯೂನಿವರ್ಸಿಟಿಯಲ್ಲಿ ವಿಲಿಯಮ್ಸನ್ ಮತ್ತು ಅವರ ಸಹೋದ್ಯೋಗಿಗಳು ಕೂಡಿಕೊಂಡು ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಅದನ್ನೇ ಏನು ಥಿಯರಿ ಆ್ಯಂಡ್ ಯೂಸ್ಡ್, ಯಾವುದು ವಿಲಿಯಮ್ಸನ್ ಮಾಡಿಫೈಡ್ ಪ್ಯಾರಸನ್ ಥಿಯರಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀಸ್ ಎಂಫಸಿಸ್ ಆನ್ ಎ ಡೈರೆಕ್ಟ್ ಕೌನ್ಸಿಲರ್ ಸೆಂಟರ್ಡ್ ಅಪ್ರೋಚ್ ಬಿಕೇಮ್ ನೋನ್ ಆಸ್ ದ ಮಿನಿಸೋಟಾ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಸಮ್ಟೈಮ್ಸ್ ರೆಫರ್ ಟು ದ ಟ್ರೇಟ್ ಫ್ಯಾಕ್ಟರ್ ಕೌನ್ಸಿಲಿಂಗ್ ಅಂತೇಳಿ ಪ್ರಸಿದ್ಧನ ಪಡೆಯುತ್ತೆ. ಅಂದರೆ ಗುಣ ಸಿದ್ಧಾಂತ ಅಂತ ನಾವೇನು ಹೇಳ್ತಾ ಇದ್ದೀವಿ ಇವತ್ತು, ಫ್ಯಾಕ್ಟೋರಿಯಲ್ ಥಿಯರೀಸ್ ಇನ್ ಪರ್ಸ್ನಾಲಿಟಿಯಲ್ಲಿ ನಾವು ಏನು ಓದ್ತೀವಲ್ಲ, ಆ ಟ್ರೇಟ್ ಫ್ಯಾಕ್ಟರ್ ಕೌನ್ಸಿಲಿಂಗ್ ಅಂತ ನಾವೇನು ಮಾಡ್ತೀವಿ ಇವತ್ತು, ಆ ಮೈಂಡ್ ಥಿಯರಿಯನ್ನು ಅಥವಾ ವಿಲಿಯಮ್ಸನ್ ಮಾಡಿರ್ತಕ್ಕಂಥ ಸಿದ್ಧಾಂತವನ್ನು ನಾವಿವತ್ತು ಟ್ರೇಟ್ ಫ್ಯಾಕ್ಟರ್ಸ್ ಥಿಯರಿ ಅಂತ ನಾವೇನು ಮಾಡ್ತೀವಿ ಗುರುತಿಸ್ತೀವಿ ಕೌನ್ಸಿಲಿಂಗಲ್ಲಿ. ಆ್ಯಂಡ್ ಈಸ್ ಪ್ರಾಗ್ಮೆಟಿಕ್ ಅಪ್ರೋಚ್ ಎಂಫಸೈಸ್ ದ ಕೌನ್ಸಿಲರ್ಸ್ ಟೀಚಿಂಗ್, ಮೆಂಟರಿಂಗ್ ಆ್ಯಂಡ್ ಇನ್ಫ್ಲೂಯೆನ್ಸಿಂಗ್ ಸ್ಕಿಲ್ಸ್. ಈ ಸಿದ್ಧಾಂತದ ಮುಖ್ಯವಾದಂಥ ಪ್ರಮುಖ ಉದ್ದೇಶ ಏನು ಅಂತಂದಾಗ, ಯಾವ ರೀತಿಯಾಗಿ ನಾವು ಟೀಚ್ ಮಾಡಬೇಕು, ಯಾವ ರೀತಿಯಾಗಿ ಮೆಂಟ್ರಿಂಗ್ ಮಾಡಬೇಕು, ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನುವ ಸಿದ್ಧಾಂತವನ್ನು ಅವನು ಭಾಳಷ್ಟು ಕೊಡ್ತಾನೆ. ಆ್ಯಂಡ್ ಆಲ್ಸೋ ಪ್ರಪೋಸ್ ದ್ಯಾಟ್ ಆಲ್ ಇಂಡಿವಿಜುವಲ್ಸ್ ಹ್ಯಾವ್ ಟ್ರೇಟ್ಸ್ ಸಚ್ ಆಸ್ ಆಪ್ಟ್ಯೂಡ್, ಇಂಟ್ರೆಸ್ಟ್, ಪರ್ಸ್ನಾಲಿಟಿ, ಸೊ ಅಚೀವ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ಹೇಳಿದ್ರಲ್ಲ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಪ್ರತಿಯೊಂದು ಗುಣಗಳಿರುತ್ತೆ.
ಆ ಗುಣಗಳನ್ನು ಏನು ಮಾಡಬೇಕು ಅಂತಂದಾಗ ಅವರಿಗೆ ಅರ್ಥ ಮಾಡಿಕೊಂಡು ಆ ಗುಣಗಳಿಗೆ ತಕ್ಕಂತೆ ಅವರಲ್ಲಿ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆಸಕ್ತಿ ಇರುತ್ತೋ ಆಸಕ್ತಿಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತೆ ಅಂತಂದಾಗ ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಬೇಕು ಮತ್ತು ಓದಲು ಪ್ರೇರೇಪಿಸಬೇಕು ಅಂತಕ್ಕಂಥ ಈ ಸಿದ್ಧಾಂತ ಏನು ಮಾಡುತ್ತೆ, ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತೆ. Counseling was based on scientific and problem solving empirical method that was individually tailored to each client to help him or help stop non-productive thinking or the behavior, thus becoming an effective decision maker. Williamson believed that job of the counselor was to ascertain a lacking in the client and then prescribe a procedure to rectify the problem. ಅವರ ಒಂದು ಬಹಳ ಒಂದು ಗಟ್ಟಿಯಾದಂಥ ಒಂದು ಏನು ಸಿದ್ಧಾಂತದ ಒಂದು ತಿರುಳಿತ್ತು ಅಂತಂದಾಗ, ಅವರ ನಂಬಿಕೆ ಏನಿತ್ತು, ಗಟ್ಟಿಯಾದಂಥ ನಂಬಿಕೆ ಏನಿತ್ತು ಅಂತಂದಾಗ, ಕೌನ್ಸ್ಲರ್ ಹತ್ರ ಬಂದಿರತಕ್ಕಂಥ ವ್ಯಕ್ತಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಲಿರ್ತಕ್ಕಂಥ ಸಮಸ್ಯೆಯನ್ನು ರೆಕ್ಟಿಫೈ ಮಾಡಿ ಅಂತ ಅವನು ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತಾನೆ. ಅವನು ಆ ರೆಕ್ಟಿಫೈ ಮಾಡಿದ ನಂತರ ಅನದರ್ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ದ ಇಯರ್ ಆಫ್ 1930 ವಾಸ್ broadening up the counseling beyond occupational concerns. Back in the 1920, Edward Thorndike and other psychologists began the challenges the vocational orientation of guidance movement. John Brewer continued the emphasis on existing counseling to other specialists when he published a book in the year of 1932 titled Education as a Guidance. Brewer proposed that every teacher should be a counselor. ಇವತ್ತು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಥಿತಿ ಅದೇ. ಪ್ರತಿಯೊಬ್ಬ ಶಿಕ್ಷಕನು ಒಬ್ಬ ಆಪ್ತ ಸಮಾಲೋಚಕನಾಗಿ ಮಕ್ಕಳಿಗೆ ಗೈಡ್ ಮಾಡ್ತಾ ಇರ್ತಾನೆ, ಅವನ ಸಮಸ್ಯೆಯನ್ನು ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಸಮಸ್ಯೆಯ ಪರಿಹಾರವನ್ನು ಕೊಡ್ತಾ ಇರ್ತಾನೆ. ಅವರು ಬರೆದಿರ್ತಕ್ಕಂಥ ಗೈಡೆನ್ಸ್, ಎಜುಕೇಷನ್ ಆ್ಯಸ್ ಎ ಗೈಡೆನ್ಸ್, proposed that every teacher should be a counselor and guidance should focus on preparing students to live outside the school environment. This emphasis made counselors see vocational decisions as a part of their responsibilities. ಹೀಗೆ ಏನಾಗುತ್ತೆ ಅಂತಂದಾಗ ಭಾಳ ದೊಡ್ಡ ಬದಲಾವಣೆಯನ್ನು ಏನಾಗುತ್ತೆ ಅಂತಂದಾಗ ಇಲ್ಲಿ ಅಮೇರಿಕನ್ ಸೊಸೈಟಿಯಲ್ಲಿ ಆಗುತ್ತೆ. ಯಾಕಂದರೆ 1932ರಲ್ಲಿ ತೆಗೆದಿರ್ತಕ್ಕಂಥ ಒಂದು ಏನು ಈ ವಿಲಿಯಮ್ಸನ್ ಏನು ಅವನ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿತ್ತು ಅಂತಂದಾಗ, ನಂಬಿಕೆ ಏನು ಅಂತಂದಾಗ, ಯಾವುದೇ ವ್ಯಕ್ತಿಗೆ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಒಂದು ಆದಾಗ, ರೆಕ್ಟಿಫಿಕೇಷನ್ ಕೊಡಬೇಕು ಅಂತಾದಾಗ, ನೆಕ್ಸ್ಟ್ 1932 ಏನು ಬ್ರೆವರ್ ತಂದಿರ್ತಕ್ಕಂಥ ಬುಕ್ ಏನು ಎಜುಕೇಷನ್ ಆನ್ ಗೈಡೆನ್ಸ್ ಅಂತಕ್ಕಂಥ ಬುಕ್ ಹೇಳುತ್ತೆ. ಪ್ರತಿಯೊಬ್ಬ ಶಿಕ್ಷಕನು ಏನು ಅಂತಂದಾಗ, ಒಬ್ಬ ಆಪ್ತ ಸಮಾಲೋಚಕ ಪ್ರತಿಯೊಬ್ಬ ಶಿಕ್ಷಕನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡಿ, ಆ ಸಮಾಜ ಅಂತಕ್ಕಂಥ ಎನ್ವೈರನ್ಮೆಂಟಲ್ಲಿ ನಾವೇನಾದರೂ ಅವರಿಗೆ ಬಿಟ್ಟಿದ್ದೇ ಆದಾಗ ತಮ್ಮದೇ ಆದಂಥ ಜವಾಬ್ದಾರಿಯನ್ನು ಇಟ್ಕೊಂಡು ಆ ಮಕ್ಕಳು ಏನು ಮಾಡಬೇಕು ಅಂತಂದಾಗ ಜೀವನವನ್ನು ಸಾಗಿಸುವಂತೆ ಆಗಬೇಕು ಅಂತ. ಸೇಮ್ ನೆಕ್ಸ್ಟ್ 1940s ಏನಾಗುತ್ತೆ ಅಂತಂದಾಗ ಮತ್ತೆ ಈ ಮೇಜರ್ ಇವೆಂಟ್ಸ್ ಮತ್ತೆ ಬರ್ತಾರೆ. ರ್ಯಾಡಿಕಲ್ ಸ್ಟೇಪ್ ದ ಪ್ರಾಕ್ಟೀಸ್ ಆಫ್ ಕೌನ್ಸಿಲಿಂಗ್. ಭಾಳಷ್ಟು ಒಂದು ರ್ಯಾಡಿಕಲಿ ಚೇಂಜಸನ್ನು ನಾವು ಏನು ಮಾಡ್ತೀವಿ ಇನ್ ದ ಇಯರ್ ಆಫ್ 1940, ಅಂದರೆ ಓನ್ಲಿ ದ 10 years, ದ ಸ್ಪೇಸ್ ಆಫ್ 10 years ನಾವೇನು ಮಾಡ್ತೀವಿ ಅಂತಂದಾಗ ಭಾಳಷ್ಟು ರ್ಯಾಡಿಕಲ್ ಚೇಂಜಸನ್ನು ಕೌನ್ಸಿಲಿಂಗಲ್ಲಿ ನಾವು ನೋಡ್ತೀವಿ. ಏನು ನೋಡ್ತೀವಿ ಅಂತಂದಾಗ, ದ ಪ್ರಾಕ್ಟೀಸ್ ಆಫ್ ಕೌನ್ಸಿಲಿಂಗ್ ಬೈ ಕಾರ್ಲ್ ರೋಜರ್. ದಿಸ್ ಈಸ್ ದ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆನ್ ದ ಕೌನ್ಸಿಲಿಂಗ್. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಕಾರಣ ಏನು ಅಂತಂದಾಗ, ಕಾರ್ಲ್ ರೋಜರನ್ನು ನಾವು ದ ಫಾದರ್ ಆಫ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂತ ಕರಿತೀವಿ. ಮಾನವೀಯ ಗುಣಗಳನ್ನು ಇಟ್ಕೊಂಡು ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು, ಮಾನಸಿಕ ಬದಲಾವಣೆಗಳು ಏನಿದೆ, ಮಾನಸಿಕ ತುಮುಲುಗಳು ಏನಿದೆ, ಮಾನಸಿಕ ಒತ್ತಡಗಳು ಏನಿದೆ ಅಂತಂದಾಗ ಭಾಳಷ್ಟು ಮಾನವೀಯ ರೀತಿಯಲ್ಲಿ ಅದನ್ನು ಹೊರ ಹಾಕಬೇಕು ಅಂತಕ್ಕಂಥ ಹೇಳಿರ್ತಕ್ಕಂಥ ಮೊದಲ ಒಬ್ಬ ಕೌನ್ಸಿಲರ್. ಹೀಗಾಗಿ ಆ ವಿಲಿಯಮ್ಸನ್ ಆದ ನಂತರ ಒಂದು ಅತ್ಯಂತ ಹೊಸ ಕಾಂಟ್ರಿಬ್ಯೂಷನ್ 1940s ಸಿಗುತ್ತೆ ನಮಗೆ. ಅದು ಯಾರ ಮುಖಾಂತರ ಅಂದರೆ ಕಾರ್ಲ್ ರೋಜರ್ ಅವರ ಮುಖಾಂತರ. ಈ ಕಾರ್ಲ್ ರೋಜರ್ ಅವರು ಏನು ಮಾಡ್ತಾರೆ ಅಂತಂದಾಗ, ಪರ್ಸನ್ ಸೆಂಟರ್ಡ್, ಹೌದಾ, ಕ್ಲೈಂಟ್ ಸೆಂಟರ್ಡ್ ಒಂದು ಹೆಸರಿನ ಮೇಲೆ ಕೆಲವೊಂದು ಕೌನ್ಸಿಲಿಂಗ್ ಸೆಂಟರ್ಸನ್ನು ಓಪನ್ ಮಾಡಿ ಆ ವ್ಯಕ್ತಿಗಳ ಸಮಸ್ಯೆಯನ್ನು ವ್ಯಕ್ತಿಯಿಂದಲೇ ಪರಿಹಾರ ಮಾಡಿಕೊಳ್ಳುವಂತೆ ಅಥವಾ ವ್ಯಕ್ತಿಯಿಂದಲೇ ಕಂಡುಕೊಳ್ಳುವಂತೆ ಮಾಡಿದ ಮೊದಲ ಆಪ್ತ ಸಮಾಲೋಚನಾ ಮನೋವಿಜ್ಞಾನಿ. ಹೀಗೆ ವರ್ಲ್ಡ್ ವಾರ್
2 ನಂತರ ಏನಾಗುತ್ತೆ, ಇನ್ನೂ ಸಾಕಷ್ಟು ನಮಗೆ ಏನಾಗುತ್ತೆ ಅಂತಂದಾಗ ಕೌನ್ಸ್ಲಿಂಗಲ್ಲಿ ಚೇಂಜಸ್ಗಳನ್ನು ಕಾಣ್ತೀವಿ. ಭಾಳಷ್ಟು ಗೌರ್ಮೆಂಟ್ ಇನ್ವಾಲ್ವ್ಮೆಂಟನ್ನು ನೋಡ್ತೀವಿ, ಗೌರ್ಮೆಂಟ್ ಸಹಾಯ ಮಾಡೋದನ್ನು ನೋಡ್ತೀವಿ. ನೆಕ್ಸ್ಟ್ ಎಲ್ಲ ಒಂದು ಕೌನ್ಸ್ಲಿಂಗ್ ಸೈಕಾಲಜಿಸ್ಟ್ ಏನು ಮಾಡ್ತಾರೆ ಅಂತಂದಾಗ ಕೌನ್ಸ್ಲಿಂಗ್ ಸೈಕಾಲಜಿಯಲ್ಲಿ ಒಂದು ರೆವಲ್ಯೂಷನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಸಾಕಷ್ಟು ಬದಲಾವಣೆಗಳನ್ನು ಏನಾಗುತ್ತೆ ಅಂತಂದಾಗ ನಮ್ಮ ಕೌನ್ಸ್ಲಿಂಗಲ್ಲಿ ಆಗುತ್ತೆ. ಹೀಗೆ ಒಟ್ಟಾರೆ ಹೇಳಬೇಕಾದಾಗ 1900ರಿಂದ 1990ರವರೆಗಿನ ಈ ದಶಕ ಇದೆಯಲ್ಲ, ಕೌನ್ಸ್ಲಿಂಗ್ ಆಪ್ತ ಸಮಾಲೋಚನೆಯ ಪ್ರಮುಖವಾದಂಥ ಘಟ್ಟಗಳು. ಇಲ್ಲಿ ಭಾಳಷ್ಟು ಬದಲಾವಣೆಗಳನ್ನು, ಯಾಕಂದರೆ ಆ ಮೂವರು ಡೇವಿಸ್, ಪ್ಯಾಸನ್ ಮತ್ತು ಬೀರೆ ಅಂತಕ್ಕಂಥ ವ್ಯಕ್ತಿಗಳು ಏನಿದಾರಲ್ಲ, ಕ್ಲಿಫರ್ಡ್ ಬೀರೆ, ಇವರೆಲ್ಲರ ಮೂವರ ಒಂದು ಕೊಡುಗೆಗಳಿಂದಾಗಿ ಈ ಕೌನ್ಸ್ಲಿಂಗಲ್ಲಿ ಏನಾಗುತ್ತೆ, ಭಾಳಷ್ಟು ಬದಲಾವಣೆಗಳನ್ನು ತರುತ್ತೆ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಓಪನ್ ಆಗುತ್ತೆ. ಪ್ರತಿಯೊಂದು ಸಿಟಿಯಲ್ಲಿ ಕೌನ್ಸ್ಲಿಂಗ್ ಸೆಂಟರ್ಸ್ ಮತ್ತು ಮ್ಯಾರೇಜ್ ಸೆಂಟರ್ಸ್ ಮತ್ತು ಫ್ಯಾಮಿಲಿ ಸೆಂಟರ್ಸ್ಗಳನ್ನು ಓಪನ್ ಆಗುತ್ತೆ. ವೊಕೇಶ್ನಲ್ ಸೆಂಟರ್ಸ್ಗಳನ್ನು ಓಪನ್ ಆಗುತ್ತೆ. ಮುಂದೆ ಸಾಕಷ್ಟು ಸ್ಕೂಲ್ಗಳಲ್ಲಿ ಏನಾಗುತ್ತೆ, ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ, ಸರ್ಕಾರವೇ ಸ್ವತಃ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಸ್ಕೂಲ್ಗಳಲ್ಲಿ ವೊಕೇಶನ್ಸ್ ಒಂದು ಕರಿಯರ್ ಕೌನ್ಸ್ಲಿಂಗ್ ನಡೆಯುತ್ತೆ. ಅದರ ಜೊತೆಗೆ ಮುಂದೆ 1930ರಲ್ಲಿ ಏನಾಗುತ್ತೆ ಅಂತಂದಾಗ ಬ್ಯೂರೆ ಅಂತಕ್ಕಂಥ ವ್ಯಕ್ತಿ, ಎಡ್ವರ್ಡ್ ಏನು ಬಂದಿರ್ತಾರಲ್ಲ, ಅವರಿಂದ ಏನಾಗುತ್ತೆ, ಒಂದು ಎಜುಕೇಷನ್ ಆ್ಯಂಡ್ ಗೈಡೆನ್ಸ್ ಅಂತಕ್ಕಂಥ ಬುಕ್ನಲ್ಲಿ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯು ಏನು ಅಂತಂದಾಗ ಪ್ರತಿಯೊಬ್ಬ ಟೀಚರ್ ಏನು ಒಬ್ಬ ಕೌನ್ಸ್ಲರ್ ಅಂತೇಳಿ ಹೇಳಿಕೆಯನ್ನು ಕೊಟ್ಟು ಅವರಿಗೆ ಟ್ರೈನಿಂಗನ್ನು ಕೊಡಿಸಿ ಪ್ರತಿಯೊಂದು ಸ್ಕೂಲಲ್ಲಿ ಒಬ್ಬ ಕೌನ್ಸ್ಲರ್ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ವಿಲಿಯಮ್ಸನ್ ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆಯಲ್ಲ, ಮೈಂಡ್ ಸಿದ್ಧಾಂತ ಏನಿದೆಯಲ್ಲ, ಭಾಳಷ್ಟು ಪ್ರಮುಖವಾದಂಥ ಕಾರ್ಯ ಅಮೇರಿಕಾ ಒಂದು ಸರ್ಕಾರದಲ್ಲಿ ನಡೆಯುತ್ತೆ. ಹೀಗೆ ನಂತರ ಕಾರ್ಲ್ ರೋಜರ್ ಬಂದ ನಂತರ ಈ ಕೌನ್ಸ್ಲಿಂಗ್ ಅಂತಕ್ಕಂಥ ವ್ಯಾಪ್ತಿ ಅಮೇರಿಕಾ ಸಿಟಿ ಅಷ್ಟೇ ಅಲ್ಲ, ನ್ಯೂಯಾರ್ಕ್ ಸಿಟಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಇವತ್ತು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಹೀಗೆ ಕೌನ್ಸ್ಲಿಂಗಿಗೆ ಇಲ್ಲಿವರೆಗೂ ನಾವು ಏನು ಕೌನ್ಸ್ಲಿಂಗ್ ಅಂತೇಳಿ ಪದವನ್ನು ಕೇಳ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಕಾರಣ ಆ 3 ಜನ ವ್ಯಕ್ತಿಗಳು, ಹಾಗೆ ಸಾಕಷ್ಟು ಅವರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಾವು ಹೇಳಿ ಇವತ್ತಿನ ಒಂದು ಚರ್ಚೆಯನ್ನು ಮುಗಿಸೋಣ. ನಮಸ್ಕಾರ.